ಬಾಗಲಕೋಟೆಯಲ್ಲಿ ವ್ಯವಸ್ಥೆಗೆ ಜಡತ್ವ ಹಿಡಿದಿದೆ. ಅದನ್ನು ಬಿಡಿಸಬೇಕು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ. ವೀರಪ್ಪ. ಬಾಗಲಕೋಟೆ ಜಿಲ್ಲೆಯ ಆಡಳಿತ ಯಂತ್ರದಲ್ಲಿ ಜಡತ್ವ ಆವರಿಸಿದ್ದು, ಸಾರ್ವಜನಿಕರ ಕೆಲಸ ಕಾರ್ಯಗಳಲ್ಲಿ ತೀವ್ರ ವಿಳಂಬ ಧೋರಣೆ ಕಂಡುಬರುತ್ತಿದೆ. ಈ ಜಡತ್ವವನ್ನು ಬಿಡಿಸಿ ಆಡಳಿತಕ್ಕೆ ಚುರುಕು ಮುಟ್ಟಿಸುವ ಕೆಲಸವನ್ನು ಲೋಕಾಯುಕ್ತ ಸಂಸ್ಥೆಯಿಂದ ಮಾಡಲಾಗುವುದು ಎಂದು ರಾಜ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ. ವೀರಪ್ಪ ಹೇಳಿದರು. ನಗರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕರ ಕುಂದುಕೊರತೆಗಳಿಗೆ ತಕ್ಷಣವೇ ಸ್ಪಂದಿಸಬೇಕು. ಸರ್ಕಾರಿ ಯೋಜನೆಗಳು ಹಾಗೂ ಸೌಲಭ್ಯಗಳು ತಳಮಟ್ಟದ ಜನರಿಗೆ ಯಾವುದೇ ವಿಳಂಬವಿಲ್ಲದೆ ತಲುಪಬೇಕು ಎಂದು ಪ್ರಮುಖವಾಗಿ ಒತ್ತಿ ಹೇಳಿದರು. ಸುದ್ದಿಗೋಷ್ಠಿಯ ಪ್ರಮುಖ ಮುಖ್ಯಾಂಶಗಳು: ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಎಚ್ಚರಿಕೆ. ಕರ್ತವ್ಯ ಲೋಪ ಎಸಗುವ, ಸಾರ್ವಜನಿಕರನ್ನು ಅನಗತ್ಯವಾಗಿ ಅಲೆದಾಡಿಸುವ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗುವ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ವಿರುದ್ಧ ಕಾನೂನು ರೀತಿ ದಾಳಿ ಮತ್ತು ಶಿಸ್ತು ಕ್ರಮ ಅನಿವಾರ್ಯವಾಗಲಿದೆ. ಅರ್ಜಿಗಳ ಶೀಘ್ರ ವಿಲೇವಾರಿ. ಸಾರ್ವಜನಿಕರಿಂದ ಸ್ವೀಕರಿಸಲ್ಪಟ್ಟ ದೂರುಗಳು ಮತ್ತು ಅರ್ಜಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ವಿಲೇವಾರಿ ಮಾಡಲು ಸೂಚಿಸಲಾಗಿದೆ. ಸ್ಥಳದಲ್ಲೇ ಪರಿಶೀಲನೆ. ಜಿಲ್ಲೆಯ ವಿವಿಧ ಸರ್ಕಾರಿ ಕಚೇರಿಗಳು, ಆಸ್ಪತ್ರೆಗಳು ಹಾಗೂ ವಸತಿ ನಿಲಯಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುವುದು. ಸಾರ್ವಜನಿಕರಲ್ಲಿ ಜಾಗೃತಿ. ಸಾರ್ವಜನಿಕರು ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತರಾಗಬೇಕು ಮತ್ತು ಯಾವುದೇ ಇಲಾಖೆಯಲ್ಲಿ ಕೆಲಸಗಳಿಗೆ ಲಂಚ ಕೇಳಿದರೆ ಅಥವಾ ವಿಳಂಬ ಮಾಡಿದರೆ ಧೈರ್ಯವಾಗಿ ಲೋಕಾಯುಕ್ತಕ್ಕೆ ದೂರು ನೀಡಬೇಕು. ಸಾರ್ವಜನಿಕರಿಗೆ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ಆಡಳಿತ ನೀಡುವುದು ನಮ್ಮ ಮುಖ್ಯ ಉದ್ದೇಶವಾಗಿದ್ದು, ಅಧಿಕಾರಿಗಳು ತಮ್ಮ ಮನೋಭಾವನೆಯನ್ನು ಬದಲಾಯಿಸಿಕೊಂಡು ಜನಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ನಿನ್ನೆ ನಾವು 135 ಕೇಸ್ ತಗೊಂಡ್ಬಂದಿದ್ವಿ. ನಾನು ಭಾಳ ಖುಷಿಯಲ್ಲಿ ಬಂದೆ. ನೈಟೆಲ್ಲ ಇದ್ದೇ ಪರವಾಗಿಲ್ಲ, 5 ಗಂಟೆಗೆ ಎದ್ದು 5 ಗಂಟೆಗೆ ಜ್ಞಾಪಕ ಬಂದ್ಬಿಟ್ಟು 5:20 ಬಂದ 5:15 ಬಂದ. ನನಗೆ ನಿನ್ನೆ ಸಮಾಧಾನ. ಫಸ್ಟ್ ಟೈಮ್ ಎಲ್ಲ ಡಿಸ್ಟ್ರಿಕ್ಟ್, ಯಾವ ಡಿಸ್ಟ್ರಿಕ್ಟ್ ಹಿಂಗೆ ಆಗಲಿಲ್ಲ. ನಾವು 150 ಕೇಸ್ ತಗೊಂಡ್ರೆ 70-100 ಹೊಡೆದು ಬರ್ತೀವಿ. ನಾವು 100 ಆಗುತ್ತೆ ಅಂದೆ. ನಮ್ಮ ADC ಅವರು, ಸರ್ ಮಿನಿಮಮ್ 100 ಆಗುತ್ತೆ ಸರ್ ಅಂತ ಹೇಳಿದ್ರು. ನಿನ್ನೆ ಒದ್ದಾಡಿ ಬಿದ್ದಾಡಿ ನಾನು ಜೋರು ಮಾಡಿ 47 ಕೇಸ್ ಮಾತ್ರ ಆಯಿತು. 125 ಕೇಸ್ 47 ಕೇಸ್ ಮುಗಿಸಿದ್ದೀನಿ. ಮಿಕ್ಕಿದ್ದು ಎಂಕ್ವೈರಿ ಮಾಡ್ತೀನಿ. ಈ ಥರ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಾನು ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಸರ್ ಇಲ್ಲಿ ಸ್ವಲ್ಪ ಜಡತ್ವ ಇದೆ. ಎರಡನೇದು ನಾನು ನೋಡಿದ್ದೀನಿ, ಡಿಕ್ಟೇಟರ್ಶಿಪ್ ಇದೆ. ಅಂದರೆ ಅವ್ರು ಹೇಳಿದ್ದೇ ಆಗಬೇಕು ಅನ್ನೋ ಥರ ಕೆಲವು ನಡೀತಾ ಇದೆ. ಅದೆಲ್ಲ ಮಟ್ಟ ಹಾಕಬೇಕು ಅಂದರೆ ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿ. ನಾನು ನಮ್ಮ ಸಾಹೇಬ್ರಿಗೆ ಹೇಳಿದ್ದೀನಿ, ಎಲ್ಲೆಲ್ಲಿ ನಿಮ್ಗೆ ಇನ್ಫ್ಲೂಯೆನ್ಸ್ ಬರುತ್ತೋ ನನ್ನ ಹೆಸರು ಹೇಳಿ. ಈ CEO ಹೇಳಿದ್ದೀನಿ, DC ಹೇಳಿದ್ದೀನಿ, SP ಹೇಳಿದ್ದೀನಿ. ಎಲ್ಲೆಲ್ಲಿ ನಿಮ್ಗೆ ಇನ್ಫ್ಲೂಯೆನ್ಸ್ ಬರುತ್ತೋ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಸುಮಾರು ಅವ್ರು ಕೇಸ್ ರಿಜಿಸ್ಟರ್ ನಾವೇನೋ ಮಾಡೋಕ್ಕಾಗಲ್ಲ, ನಿಮ್ಮ ಕೈ ತೊಳ್ಕೊಳ್ಳಿ, ಬಿಡಬೇಡಿ ಅಂತ ಹೇಳಿದ್ದೀನಿ. ಅವ್ರು ಕೋಆಪ್ರೇಟ್ ಮಾಡ್ತೀವಿ. ಫುಲ್ ದೇ ಆರ್ ಕೋಆಪ್ರೇಟಿಂಗ್ ವಿತ್ ಮೀ. ತಾವು ದಯವಿಟ್ಟು ನೀವೆಲ್ಲರೂ ಕೋಆಪ್ರೇಷನ್ ಮಾಡಿ. ಏನಾದರೂ ಆದರೆ ದಯವಿಟ್ಟು ನನಗೆ ಮಾಡಿ ಒಂದು ಪೇಪರ್ ಕಳಿಸಿ, ನಾನು ಸುಮಾರು ತಗೋತೀನಿ.